Hi children, welcome back to our channel. Today we are going to start Neet MCQ for class 11th. Before going to start the class, please like and subscribe to our channel, and I would like to welcome you all to this channel, Creative Corner by Taheer. Now let's start our concepts. First question ಅನ್ನು observe ಮಾಡಿ. Today we can discuss only 20 questions plus 20 or 10 important questions. Today in this class we are aiming at 30 questions ಅನ್ನು ನಾವು ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಏಮ್ ಇಟ್ಕೊಂಡು ನಾವು ಈ ಒಂದು ಕ್ಲಾಸಿಗೆ ಮೂವ್ ಆಗೋದು ನೋಡೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಫಸ್ಟ್ ಕ್ವೆಶ್ಚನ್ ಅನ್ನು ಅಬ್ಸರ್ವ್ ಮಾಡಿ. Which one of the following pairs of quantities and their units is a proper match? Means ಇಲ್ಲಿ ಏನು ಹೇಳಿರೋದು ಅಂತ ಅಂದರೆ which one of the following pairs of quantities, ಇಲ್ಲಿ ಈಗ ಇದು ಕ್ವಾಂಟಿಟೀಸ್ಗಳು ಕೊಟ್ಟಿದ್ದಾರೆ. ಆ ಕ್ವಾಂಟಿಟೀಸ್ಗಳಿಗೆ ಪ್ರಾಪರ್ ಯೂನಿಟ್ ಮ್ಯಾಚ್ ಆಗುವಂತಹದ್ದನ್ನು ನಾವಿಲ್ಲಿ ಹೇಳಬೇಕು ಅಂತ ಹೇಳಿ ನಮಗಿಲ್ಲಿ ಹೇಳಿರೋದು. ಓಕೆನಾ. ಫಸ್ಟ್ ಆಪ್ಷನನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಇಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಇಂಪಲ್ಸ್ ಅಂತ ಬಂದರೆ ಇಂಪಲ್ಸ್ಗೆ ನಾವು ಇಂಪಲ್ಸ್ನ SI ಯೂನಿಟ್ ಏನು, ನ್ಯೂಟನ್ ಪರ್ ಸೆಕೆಂಡ್. ಇಲ್ಲಿ ನಮಗೇನು ಹೇಳಿರೋದು, which one of the following pairs of quantities and their units is proper match, ಪ್ರಾಪರಾಗಿ ಮ್ಯಾಚ್ ಆಗ್ತಾ ಇರುವಂಥದ್ದು. ಓಕೆನಾ. ಇಂಪಲ್ಸ್ ನ್ಯೂಟನ್ ಪರ್ ಸೆಕೆಂಡ್. ಓಕೆನಾ, ಕರೆಕ್ಟ್ ಇದೆಯಾ? ಎಸ್, ಕರೆಕ್ಟ್ ಇದೆ. ಓಕೆನಾ, ನ್ಯೂಟನ್ ಪರ್ ಸೆಕೆಂಡ್ ಅದು ಕರೆಕ್ಟ್ ಇದೆ. ಪವರ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬಂದಾಗ ಮ್ಯಾಗ್ನೆಟಿಕ್ ಫ್ಲಕ್ಸಿಗೆ ಏನು ಫಾರ್ಮುಲಾ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ವಿತ್ ಅದರ್ ಫಿಸಿಕಲ್ ಕ್ವಾಂಟಿಟಿ, ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ ಅಂತಂದರೆ ವೆಬರ್ ಕರೆಕ್ಟ್ ಇದೆ. ಪವರ್ ಫ್ಯಾರಾಡ್ ಇದೆ. ಫ್ಯಾರಾಡ್ ಇಸ್ ಅ ರಾಂಗ್ ಮ್ಯಾಚ್. ಓಕೆನಾ, ಫ್ಯಾರಾಡು ರಾಂಗ್ ಮ್ಯಾಚ್. ನಾವು ಫ್ಯಾರಾಡ್ ನೋಡೋದು ಕೆಪಾಸಿಟೆನ್ಸಲ್ಲಿ ಫ್ಯಾರಾಡ್ ನೋಡೋದು ಅಂತಂದರೆ ಕೆಪಾಸಿಟೆನ್ಸು ಹೆನ್ರಿ ಅಂತ ಹೇಳಿದರೆ ಹೆನ್ರಿ ಅಲ್ಲ, ಹೆನ್ರಿ ಬರೋದು ಇಂಡಕ್ಟೆನ್ಸ್ಗೆ. ಕೆಪಾಸಿಟೆನ್ಸ್ಗೆ ಆನ್ಸರ್ ಫ್ಯಾರಾಡ್, ಪವರ್ಗೆ ಆನ್ಸರು ವ್ಯಾಟ್. ಓಕೆನಾ. ದೆನ್ ಆಪ್ಷನ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಮ್ಯಾಚ್, ಸಿ ಆ್ಯಂಡ್ ಡಿ ಆರ್ ರಾಂಗ್ ಮ್ಯಾಚ್. ಆಪ್ಷನ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಮ್ಯಾಚ್ ಆ್ಯಂಡ್ ಆಪ್ಷನ್ ಡಿ ಆ್ಯಂಡ್ ಆಪ್ಷನ್ ಸಿ ಆರ್ ರಾಂಗ್ ಮ್ಯಾಚ್. Okay, now option C and option D are wrong match. Then the next question. Moving on to the next question. What is the question they given? Look at the question what they given. 1 second is defined to be equal to. 1 second is defined. 1 second ಅನ್ನು ಡಿಫೈನ್ ಮಾಡೋದು to be equal to. Options 1650763.73 periods of the Krypton clock, wrong. 65218.63 periods of the Krypton clock, wrong. 1650763.73 periods of the cesium clock, wrong. 9192631770 periods of the cesium clock is the right answer. Okay. Next question is 1 yard in SI unit. 1 yard in SI unit is ಅಂತ ಕೇಳಿರ್ತಾರೆ. 1 yard ಅಂತ ಬಂದರೆ ಫಾರ್ 1 yard ಏನು ಅಂತಂದರೆ ಫಾರ್ 1 yard 0.9144 meter is the answer. 1 picofarad is equal to 1 picofarad. ಪಿಕೋ ಅಂತ ಅಂದರೆ ಏನು? ಫಸ್ಟ್ ಆಫ್ ಆಲ್ 1 picofarad ಈಸ್ ಈಕ್ವಲ್ ಟು, ನಮಗೆ ಗೊತ್ತು, ವಿ ನೋ ದ್ಯಾಟ್ 12 ಅಂತಂದರೆ 10⁻⁻12 ಅಂತಂದರೆ ದಟ್ ಈಸ್ ಪಿಕೋ.
ಓಕೆ, ಪಿಕೋ ಪ್ರಿಫಿಕ್ಸನ್ನು ನಾವು 10⁻⁻12 ಫರಾಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಂಡರ್ಸ್ಟುಡ್. ದೆನ್ ಟಾರ್ ಈಸ್ ದ ಯೂನಿಟ್ ಆಫ್ ಟಾರ್ ಈಸ್ ದ ಯೂನಿಟ್ ಆಫ್ ವಾಟ್ ಅಂತ ಹೇಳಿದ್ದಾರೆ. ಟಾರ್ ಅನ್ನೋದು ಯೂನಿಟ್, ಟಾರ್ ಇಸ್ ದ ಯೂನಿಟ್ ಆಫ್ ಡ್ಯಾಶ್ ಅಂತ ಹೇಳಿದ್ದಾರೆ. ಟಾರ್ ಅಂತ ಅಂದರೆ, ಕಮಿಂಗ್ ಟು ದ ಟಾರ್ ಅಂತ ಅಂದರೆ, ಫಸ್ಟ್ ಪ್ರೆಷರನ್ನು ತಗೊಂಡ್ರೆ ಪ್ರೆಷರ್ ಫೋರ್ಸ್ ಬೈ ಏರಿಯಾ ಅಂತ ಆಗುತ್ತೆ. ಫೋರ್ಸ್ ಬೈ ಏರಿಯಾ. ದೆನ್ ವಾಲ್ಯೂಮ್ ಅಂತ ಬಂದರೆ, ವಾಲ್ಯೂಮನ್ನು ನಾವು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ತೀವಿ. ಡೆನ್ಸಿಟಿಯನ್ನು ಮಾಸ್ ಬೈ ವಾಲ್ಯೂಮ್. ಮತ್ತು ಫ್ಲಕ್ಸನ್ನು ನಾವು ಏನಂತ ಹೇಳ್ತೀವಿ ಅಂತ ಅಂದರೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ತಗೊಂಡ್ರೆ ಅದನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ ಅಂತ ಹೇಳ್ತೀವಿ. ಅಂತ ಅಂದರೆ ವಿ ಕಮಿಂಗ್ ಟು ದ ಪ್ರೆಷರ್ ಮತ್ತು ಸ್ಟ್ರೆಸ್, ಇವೆಲ್ಲದಕ್ಕೂ ಯೂನಿಟ್ ದಟ್ ಈಸ್ ದ ಟಾರ್. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್, 6th ಕ್ವೆಶನನ್ನು ಅಬ್ಸರ್ವ್ ಮಾಡಿ. ಅಬ್ಸರ್ವ್ ದ 6th ಕ್ವೆಶನ್. Very large distance, such as the distance of a planet or a star from Earth, can be measured by. Very large distance ಅಂತ ತಗೊಂಡ್ರೆ, when we consider the large distance of a planet, such as a distance of a planet ಅಂತ ತಗೊಂಡ್ರೆ, ಅಥವಾ ಸ್ಟಾರಿಂದ ಅರ್ತಿಗೆ ಅಂತ ತಗೊಂಡ್ರೆ, ಅದನ್ನು ನಾವು ಏನರಲ್ಲಿ ಮೆಷರ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಹೌ ಕ್ಯಾನ್ ವಿ ಮೆಷರ್ ದಟ್ ಒನ್? ನಮಗೆ ಗೊತ್ತು. ಫಾರ್ ಎಕ್ಸಾಂಪಲ್, ಮಂತ್ಸನ್ನು, ಫಾರ್ ಎಕ್ಸಾಂಪಲ್ ಟೈಮ್ ಟೇಕನ್ ಬೈ ಮೂನ್ ಟು ಕಂಪ್ಲೀಟ್ 1 ರೆವಲ್ಯೂಷನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಲೂನಾರ್ ಮಂತ್ ಅಂತ ಹೇಳ್ತೀವಿ. ಮತ್ತು ಇದಕ್ಕೆ ನಾವು ಅಂತಂದರೆ ಡಿಸ್ಟೆನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನಂತ ಹೇಳ್ತೀವಿ? ಆಪ್ಷನ್ ಎ ಸ್ಪೆಕ್ಟ್ರೋಗ್ರಾಫ್, ಮಿಲಿಕಾನ್ಸ್ ಆಯಿಲ್ ಡ್ರಾಪ್ ಮೆಥಡ್, ಪ್ಯಾರಲಾಕ್ಸ್ ಮೆಥಡ್ ಆ್ಯಂಡ್ ಆಲ್ ಆಫ್ ದಿಸ್ ಅಂತ ಹೇಳಿದ್ದಾರೆ. ಏನು ಆನ್ಸರ್? ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್? ಫಾರ್ ಫೈಂಡಿಂಗ್ ದಟ್ ಒನ್ ವಿ ಯೂಸ್ ದ ಪ್ಯಾರಲಾಕ್ಸ್ ಮೆಥಡ್. ಓಕೆನಾ? ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವೆಶನ್, ಅಬ್ಸರ್ವ್ ದ ನೆಕ್ಸ್ಟ್ ಕ್ವೆಶನ್. ಜೌಲ್ ಸೆಕೆಂಡ್ ಅಂತ ಅಂದರೆ we can tell that as joule second ಅಂತ ಇಲ್ಲಿ ಕೊಟ್ಟಿದ್ದಾರೆ. joule second is the unit of what ಅಂತ ನಮಗೆ ಕ್ವೆಶನ್ ಕೇಳಿರೋದು. ಆಪ್ಷನ್ ಎ ಎನರ್ಜಿ ಜೌಲ್, ಹೌದಾ? ಪವರ್ ವ್ಯಾಟ್. ಅಂಡರ್ಸ್ಟುಡ್. ಕಮಿಂಗ್ ಟು ದ ಟರ್ಕ್ಯೂ ಅಂತ ಬಂದರೆ ಅದಕ್ಕೆ ಏನು ಎಸ್ ಐ ಯೂನಿಟ್. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಟರ್ಕ್ ಅಂತ ಅಂದರೆ ನ್ಯೂಟನ್ ಮೀಟರ್. ಫಾರ್ ಅನ್ ಆಂಗ್ಯುಲರ್ ಮೊಮೆಂಟಮ್ ದಟ್ ಈಸ್ kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಹೌದಾ? ಇದು. Next question. Temperature can be expressed as derived quantity in terms of. Temperature ಅನ್ನು ನಾವು derived quantity ಟರ್ಮಲ್ಲಿ ಎಕ್ಸ್ಪ್ಲೈನ್ ಮಾಡಬಹುದಾ? ಇನ್ ಟರ್ಮ್ಸ್ ಆಫ್ ಏನರಲ್ಲಿ ನಾವು ಟೆಂಪರೇಚರನ್ನು ನಾವು ಎಕ್ಸ್ಪ್ಲೈನ್ ಮಾಡಬಹುದು, ಎಕ್ಸ್ಪ್ರೆಸ್ ಮಾಡಬಹುದು? ನಾವು ಟೆಂಪರೇಚರನ್ನು ಒನ್ ಆಫ್ ದ ಬೆಸ್ಟ್ ಅಂತ ಅಂದರೆ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಯೂಸ್ ಮಾಡ್ಕೊಂಡು ನಾವು ಟೆಂಪರೇಚರನ್ನು ಏನು ಮಾಡಬಹುದು? ಡಿಸ್ಕ್ರೈಬ್ ಮಾಡಬಹುದು. ಹೌದಾ? ದೆನ್ ದ ಆಪ್ಷನ್ ನಂಬರ್ ಸಿ ಈಸ್ ಅವರ್ ಆನ್ಸರ್. ಲೆಂತ್, ಮಾಸ್, ಟೈಮನ್ನು ಯೂಸ್ ಮಾಡ್ಕೊಂಡು ನಾವು ಟೆಂಪರೇಚರನ್ನು ಇನ್ ಟರ್ಮ್ಸ್ ಆಫ್ ಡಿರೈವ್ಡ್ ಕ್ವಾಂಟಿಟಿ ಎಕ್ಸ್ಪ್ಲೈನ್ ಮಾಡಬಹುದು. ಓಕೆನಾ? ಇದರಲ್ಲೂ ಮಾಡಬಹುದು. ದೆನ್ ಮಾಸ್ ಆ್ಯಂಡ್ ಟೈಮಲ್ಲೂ ಮಾಡ್ಬೋದು, ಲೆಂತ್ ಆ್ಯಂಡ್ ಮಾಸಲ್ಲೂ ಮಾಡ್ಬೋದು. ಅಂತ ಅಂದರೆ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ, ಇನ್ ಟರ್ಮ್ಸ್ ಆಫ್
ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಟೆಂಪರೇಚರನ್ನು ನಾವು ಇನ್ ದ ಟರ್ಮ್ಸ್ ಆಫ್ ಡಿರೈವ್ಡ್ ಕ್ವಾಂಟಿಟಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಯಾವ್ಯಾವುದರಲ್ಲಿ ಲೆಂತ್ ಮಾಸ್ ಟೈಮ್ ದೆನ್ ಎಲೆಕ್ಟ್ರಿಕ್ ಕರೆಂಟ್ ಟೆಂಪರೇಚರ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಲುಮಿನಸ್ ಇಂಟೆನ್ಸಿಟಿಯನ್ನು ಇಟ್ಕೊಂಡು ನಾವು ಇನ್ ಟರ್ಮ್ಸ್ ಆಫ್ ಡಿರೈವ್ಡ್ ಕ್ವಾಂಟಿಟಿ ಎಕ್ಸ್ಪ್ರೆಸ್ ಮಾಡ್ಬೋದು. ದೆನ್ ದ ಆಪ್ಷನ್ ನಂಬರ್ ಡಿ ಇಸ್ ಅವರ್ ಆನ್ಸರ್, ದಟ್ ಈಸ್ ನನ್ ಆಫ್ ದಿಸ್ ಅಂತಂದು ಇದರಲ್ಲಿ ಯಾವುದೂ ಇಲ್ಲ. ಓಕೆನಾ, ಯಾವುದೂ ಇಲ್ಲ ಅಂತಂದರೆ 7 ಫಂಡಮೆಂಟಲ್ ಕ್ವಾಂಟಿಟಿ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಫಿಸಿಕಲ್ ಕ್ವಾಂಟಿಟಿ ಅದನ್ನು ಯೂಸ್ ಮಾಡ್ಕೊಂಡು ನಾವು ಮಾಡಬಹುದು. ಟೆಂಪರೇಚರ್ ಈಸ್ ಒನ್ ಆಫ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ. ಓಕೆನಾ, ನೆಕ್ಸ್ಟ್ ಕ್ವೆಶನ್. One unified atomic mass unit is equal to ಒಂದು ಅಟಾಮಿಕ್ ಯೂನಿಫೈಡ್ ಮಾಸ್ ಎಷ್ಟು ಮಾಸ್ ಎಷ್ಟು ಯೂನಿಟ್ಗೆ ಈಕ್ವಲ್ ಅಂತ ಅಂದರೆ ದಟ್ ಈಸ್ ನಾವು ಅದನ್ನು ಏನಂತ ಹೇಳ್ಬೋದು. ಆಪ್ಷನ್ ನಂಬರ್ ಎ ನೋಡಿ, 12 times the mass of one carbon atom, 12 atom, 1/2 of the mass of 12 atom of C12 ಅಂತಂದರೆ carbon 12. Then C 1/12 of the mass of one atom C12, 12 times the mass of 12 atoms of C12 ಅಂತಂದರೆ 1 ಅಟಾಮಿಕ್ ಮಾಸ್ ಯೂನಿಟನ್ನು ನಾವು 1 AMU ಅಲ್ಲಿ ನಾವು ಮೆಜರ್ ಮಾಡ್ಬೋದು. ಅಂತ ಅಂದರೆ ದಿಸ್ ಇಸ್ ದ ಪ್ರಾಕ್ಟಿಕಲ್ ಯೂನಿಟ್ ಅಂತಲೇ ಹೇಳ್ಬೋದು. ಇದು 1.666 ಇಂಟು 10⁻⁻27 kg ಇರುತ್ತೆ. ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಅಂತ ಅಂದರೆ 1 ಆಟಮ್ ಅಂತ ಅಂದರೆ 1 AMU ಅಂತ ಅಂದರೆ ಇಲ್ಲಿ ನಮಗೆ ನೋಡಿ 1 ಕಾರ್ಬನ್ನಲ್ಲ ನಮಗೆ ಬೇಕಾಗಿರೋದು, 1 ಆಟಮ್ ಬೇಕಾಗಿರೋದು. ಆಪ್ಷನ್ ಎ ಆಗೋದಿಲ್ಲ, ಆಪ್ಷನ್ ಈಸ್ ರಾಂಗ್. ಆಪ್ಷನ್ ಬಿ 12 ಆಟಮ್ ಅಂತ ಹೇಳಿದರೆ ಇಲ್ಲ, ನಮಗೆ 1 AMU ಅಂತಂದರೆ 1 ಆಟಮ್. ಓಕೆನಾ, ದೆನ್ ಆಪ್ಷನ್ ಸಿ ಆಗುತ್ತೆ 1 ಆಟಮ್. ದಟ್ ಈಸ್ ದ ರೈಟ್ ಆನ್ಸರ್ ಆ್ಯಂಡ್ ಕರೆಕ್ಟ್ ಮ್ಯಾಚ್. 10th ಕ್ವೆಶನನ್ನು ಅಬ್ಸರ್ವ್ ಮಾಡಿ. ಮ್ಯಾಚ್ ದ ಫಾಲೋಯಿಂಗ್ ವಿತ್ ಕಾಲಮ್ 1 ಆ್ಯಂಡ್ ಕಾಲಮ್ 2 ಅಂತ ಹೇಳಿದ್ದಾರೆ. ಫಸ್ಟ್ ಕ್ವೆಶನ್ ಕಾಲಮ್ 1 ನೋಡಿ, ಪ್ರಾಕ್ಟಿಕಲ್ ಯೂನಿಟ್, ಬೇಸ್ ಯೂನಿಟ್, ಡಿರೈವ್ಡ್ ಯೂನಿಟ್, ಕಾಂಪ್ಲಿಮೆಂಟರಿ ಯೂನಿಟ್. ಪ್ರಾಕ್ಟಿಕಲ್ ಯೂನಿಟ್, ಡಿರೈವ್ಡ್ ಯೂನಿಟ್ ಆ್ಯಂಡ್ ಕಾಂಪ್ಲಿಮೆಂಟರಿ ಯೂನಿಟ್ ಅಂತ ಹೇಳಿ ತಗೊಂಡ್ರೆ, ಫಸ್ಟ್ ಪ್ರಾಕ್ಟಿಕಲ್ ಯೂನಿಟ್, ಬೇಸ್ ಯೂನಿಟ್, ಡಿರೈವ್ಡ್ ಯೂನಿಟ್, ಕಾಂಪ್ಲಿಮೆಂಟರಿ ಯೂನಿಟ್. ನಮಗೆ ಸಪ್ಲಿಮೆಂಟರಿ ಯೂನಿಟ್ ಗೊತ್ತು, ಪ್ರಾಕ್ಟಿಕಲ್ ಯೂನಿಟ್ ಗೊತ್ತು, ಡಿರೈವ್ಡ್ ಯೂನಿಟ್ ಗೊತ್ತು, ಕಾಂಪ್ಲಿಮೆಂಟರಿ ಯೂನಿಟ್ ಗೊತ್ತು, ಬೇಸ್ ಯೂನಿಟ್ ಗೊತ್ತು. ಆಪ್ಷನ್ ಎ ನೋಡಿ, ಫಸ್ಟ್ ಪ್ರಾಕ್ಟಿಕಲ್ ಯೂನಿಟ್ ಸೆಕೆಂಡ್ ಅಂತೆ, ಬೇಸ್ ಯೂನಿಟ್ ಲೈಟ್ ಇಯರ್ ಅಂತೆ. ಓಕೆನಾ, ಬೇಸ್ ಯೂನಿಟ್ ಈಸ್ ಅ ಲೈಟ್ ಇಯರ್ ಇಸ್ ಆಯಿತಾ, ಅದಾಯಿತಾ. ದೆನ್ ಡಿರೈವ್ಡ್ ಯೂನಿಟ್ ರೇಡಿಯನ್, ದೆನ್ ಕಾಂಪ್ಲಿಮೆಂಟರಿ ಯೂನಿಟ್ kg meter per second. ಇದು ಫಸ್ಟ್ ಆಪ್ಷನ್. ಅಕಾರ್ಡಿಂಗ್ ಟು ಸೆಕೆಂಡ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಏನಿದೆ ಅಂತ ಅಂದರೆ A2 ಓಕೆನಾ, B4 C3 D1 ಅಂತಂದರೆ ಅದ್ರ ಪ್ರಕಾರ ನಾವು ಮ್ಯಾಚ್ ಮಾಡೋದಾದರೆ A2 B4 ಅಂತಂದರೆ ಬೇಸ್ ಯೂನಿಟ್ ಸೆಕೆಂಡ್. ಓಕೆನಾ, ಡಿರೈವ್ಡ್ ಯೂನಿಟ್ ಅಂತ ಅಂದರೆ kg meter per second, ಕಾಂಪ್ಲಿಮೆಂಟರಿ ಯೂನಿಟ್ ರೇಡಿಯನ್. ಆಯಿತಾ. ದೆನ್ A3 B2 C4 D1, A2 B4 C1 D3 ಅಂತ ಇದೆ. ಗೊತ್ತಿರುವಂತಹ ಪ್ರಕಾರ, ನಮಗೆ ಗೊತ್ತಿರೋ ಪ್ರಕಾರ ಎ ಪ್ರಾಕ್ಟಿಕಲ್ ಯೂನಿಟ್ ಲೈಟ್ ಇಯರ್. ಹೌದಾ, ಹೌ ಅಂತಂದರೆ ಪ್ರಾಕ್ಟಿಕಲ್ ಯೂನಿಟ್ ಪ್ರಕಾರ ಲೈಟ್ ಇಯರ್ ಅಂತಂದರೆ ನಾವು ಅದನ್ನು ಲೆಂತ್ ಆ್ಯಂಡ್ ಮಾಸ್ ಟೈಮ್ ಎಲ್ಲ ನೋಡ್ಬೋದು ಇನ್ ಟರ್ಮ್ಸ್ ಆಫ್. ಅಂತಂದರೆ ಲೈಟ್ ಇಯರನ್ನು ನಾವು ಪ್ರಾಕ್ಟಿಕಲ್ ಯೂನಿಟಲ್ಲಿ ನೋಡ್ತೀವಿ. ಓಕೆನಾ, ಕಮಿಂಗ್ ಟು ದ ಬೇಸ್ ಯೂನಿಟ್, ಎಲ್ಲ ಬೇಸ್ ಯೂನಿಟ್ಸನ್ನು ನೀವು ಲರ್ನ್ ಮಾಡ್ತಾ ಬಂದರೆ ಅಂತ ಅಂದರೆ SI ಯೂನಿಟ್ಸ್ ಅಂತಲೇ ಇದರಲ್ಲಿ ಇರುವಂಥ SI ಯೂನಿಟ್ ಸೆಕೆಂಡ್. ಹೌದಾ, ಸೆಕೆಂಡ್. Coming to the derived unit, which are the derived units?
ದಿಸ್ ಈಸ್ ದ ಡಿರೈವ್ಡ್ ಯೂನಿಟ್ kg ಮೀಟರ್ ಪರ್ ಸೆಕೆಂಡ್ ಡಿರೈವ್ ಮಾಡಿರೋದು. ಕಾಂಪ್ಲಿಮೆಂಟ್ ಯೂನಿಟ್ ಅಂತಂದರೆ ರೇಡಿಯನ್, ಅದನ್ನು ನಾವು ಸಪ್ಲಿಮೆಂಟ್ ಯೂನಿಟ್ ಅಂತಲೂ ಹೇಳ್ಬೋದು. ಆಪ್ಷನ್ ನಂಬರ್ ಯಾವುದು? ವಿಚ್ ಇಸ್ ಆಪ್ಷನ್ ಎ ಯಾವುದು? ಎ ಟು ಬಿ ಫೋರ್ ಎ ಟು ಬಿ ಫೋರ್. ಎಸ್, ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಬಿ ಇಸ್ ಅವರ್ ಆನ್ಸರ್. ದೆನ್ ಲೈಟ್ ಇಯರ್ ಈಸ್ ಅಂತ ಹೇಳಿದ್ದಾರೆ. ಲೈಟ್ ಇಯರ್ ಅಂತ ಅಂದರೆ 1 ಲೈಟ್ ಇಯರ್. ವಿ ನೋ ದಟ್ 1 ಲೈಟ್ ಇಯರ್ is equal to 9.46 into 10 to the power 15 meter. ಅಂತಂದರೆ ಡಿಸ್ಟೆನ್ಸ್ ದಟ್ ಲೈಟ್ ಟ್ರಾವೆಲ್ಸ್ ವಿತ್ ವೆಲಾಸಿಟಿ ಆಫ್ 3 into 10 to the power 8 meter per second in 1 year. ಮೀನ್ಸ್ ಆನ್ಸರನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ ಎ, ಲೈಟ್ ಎಮಿಟೆಡ್ ಬೈ ದ ಸನ್ ಇನ್ 1 year, ಟೈಮ್ ಟೇಕನ್ ಬೈ ಲೈಟ್ ಟು ಟ್ರಾವೆಲ್ ಫ್ರಮ್ ಸನ್ ಟು ಅರ್ತ್, the distance traveled by light in free space in 1 year, time taken by earth to go once around the sun. First of all, ನಾವು ಫ್ರೀ ಸ್ಪೇಸಲ್ಲಿ ಎಷ್ಟು ಪರ್ ಇಯರ್ ಎಷ್ಟೋಗುತ್ತೆ ಅಂತ ಹೇಳಿ ನೋಡೋದು. ಆಪ್ಷನ್ ನಂಬರ್ ಸಿ ಈಸ್ ಅ ರೈಟ್ ಆನ್ಸರ್. ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ 9.46 ಯಾವ ಥರ ಬರುತ್ತೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ speed of light in vacuum into number of second in 1 year. ಹೌದಾ? ಇದನ್ನು ಹಾಕ್ಕೊಂಡು ಫೈಂಡ್ ಔಟ್ ಮಾಡಿ ಅಂತಂದರೆ ಸ್ಪೀಡ್ ಆಫ್ ಲೈಟ್ ಎಷ್ಟು ಅಂತಂದರೆ ವೆಲಾಸಿಟಿ. ವಾಟ್ ಈಸ್ ದ ವೆಲಾಸಿಟಿ? 3 into 10 to the power 8. ಓಕೆನಾ? ದೆನ್ ನಂಬರ್ ಆಫ್ ಸೆಕೆಂಡ್ ಅಂತಾನೆ 365 days ಪರ್ ಇಯರ್, 1 year, 24 hours 60 minutes ಆ್ಯಂಡ್ 60 seconds ಮಾಡಿದರೆ ನಮ್ಗೆ ಆನ್ಸರ್ ಬರುತ್ತೆ ನೋಡಿ. 10 to the power 8 ಅಂತ ಅಂದರೆ 10 to the power 15 ಬರುತ್ತೆ. 10 to the power 15 ಬರುತ್ತೆ. 365 into 24 into ಓಕೆನಾ? ಫಸ್ಟ್ ಆಫ್ ಆಲ್ ನಮಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ ನಾನು ಈಸಿ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ವಿತೌಟ್ ಸಾಲ್ವಿಂಗ್ ಹೇಳ್ಕೊಡೋದಾದರೆ 365 into 365 24s ಅಂತಂದರೆ 8760 into 60 ಅಂತಂದರೆ 8000 ಅಂತಂದರೆ 5225 into 600. ದೆನ್ ನಾವು ಆ ಥರ ಮಾಡ್ತಾ ಹೋದರೆ ನಮಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ 9.46 into 10 to the power 15 ಬರುತ್ತೆ. ಇಂಟು 10 to the power 15 ಬರುತ್ತೆ. ಓಕೆನಾ? ಇಂಟು 10 to the power 15 is the answer. Then the next question, the unit of the coefficient of viscosity in SI system. ವಿಸ್ಕಾಸಿಟಿ ಅಂತ ಕೇಳಿರೋದು. ವಿಸ್ಕಾಸಿಟಿ ಅಂತ ಅಂದರೆ ವಿ ನೋ ದಟ್ ಎಫ್ ಇಸ್ ಈಕ್ವಲ್ ಟು 6 into pi into ನ್ಯೂ ಇಂಟು ವಿ ಇಂಟು ಆರ್ ಅಂತ ಅಂದರೆ ಯೂನಿಟ್ ಆಫ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಈಸ್ ನಥಿಂಗ್ ಬಟ್ kg ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ನಂಬರ್ ಡಿ. ಅರ್ಥ ಆಯ್ತಾ? Then thermal properties of matter concept. The unit of Stefan Boltzmann constant ಅಂತ ಅಂದರೆ we know that E is equal to sigma AT to the power 4. ಈ ಒಂದು ಕಾನ್ಸೆಪ್ಟ್. We know that E by T ಅಂತಂದರೆ in terms of this one ನಾವು ಏನನ್ನು ಹೇಳಬಹುದು? ವ್ಯಾಟ ಎನರ್ಜಿ, ವ್ಯಾಟ್, ದಟ್ ಗಿವ್ಸ್ ಮೀಟರ್ ಸ್ಕ್ವೇರ್. ಟಿ ಅನ್ನು ಕೆಲ್ವಿನ್ ನೌದ ಕೆ ಟು ದಿ ಪವರ್ 4. ಟೆಂಪರೇಚರ್ ಏನು ನಾವು ಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರ್ಕೊಂಡಿದ್ದೀವಿ. ದಟ್ ಈಸ್ ದ ಆನ್ಸರ್. ಆಪ್ಷನ್ ನಂಬರ್ ಎ. 14th one ಕ್ವೆಶನ್ ನೋಡಿ. ದ ರಾಂಗ್ ಯೂನಿಟ್ ಕನ್ವರ್ಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ರಾಂಗ್ ಯೂನಿಟ್ ಕನ್ವರ್ಷನನ್ನು ಫೈಂಡ್ ಔಟ್ ಮಾಡಬೇಕು.
1 angstrom is equal to dash ಅಂತ ಹೇಳಿದರೆ 1 angstrom is equal to ಏನು 1 angstrom is equal to 10 to the power minus 10 meter. This is the correct ಇದೆ ಹೌದಾ. 1 Fermi ಅಂತಂದರೆ 10 to the power minus 15 ಕರೆಕ್ಟ್ ಇದೆ. 1 light year ಅಂತಂದರೆ 9.46 dust is also right. Then D 1 astronomical unit ಅಂತಂದರೆ 1 AU ಹೌದಾ. ಇದನ್ನು ನಾವು ಯಾವತ್ತೇ ಆಗಲಿ ನೆಗೆಟಿವಿಂದ ರೆಪ್ರೆಸೆಂಟ್ ಮಾಡೋದಿಲ್ಲ. ಆವ್ರೇಜ್ ಡಿಸ್ಟೆನ್ಸ್ ಆಫ್ ದ ಸನ್ ಫ್ರಮ್ ದ ಅರ್ತ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು. Then this is the wrong answer. The correct answer is 1.496 into 10 to the power 11. This is a wrong match but correct answer. Artha aita? Understood all of you? 15th question, unit of specific resistance. For 15th one, specific resistance option number C ಆಗುತ್ತೆ. Option number C is the answer for 15th one. Coming to the 16th one, unit of magnetic moment. ಅಂತಂದರೆ unit of magnetic moment that is the ampere meter square ಅಂತಂದರೆ for that ಏನು ಆನ್ಸರ್. ಫಸ್ಟ್ ಆಫ್ ಆಲ್ ನಾವು ಅದನ್ನು ಪೋಲ್ ಸ್ಟ್ರೆಂತ್ ಇಂಟು ಲೆಂತ್ ಅಂತ ಹೇಳೋದ್ರ ಬದಲು ನಾವೇನಂತ ಹೇಳ್ಬೋದು, ಕರೆಂಟ್ ಇಂಟು ಏರಿಯಾ ಅಂತ ಹೇಳಿದ್ರೆ ಆಂಪಿಯರ್ ಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆನಾ. Then coming to the 17th question, what happens? 17th question ನೋಡಿ, ಸರ್ಫೇಸ್ ಟೆನ್ಷನ್ ಆಫ್ ಎ ಲಿಕ್ವಿಡ್ is 70 ಡೈನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದು, ಸರ್ಫೇಸ್ ಟೆನ್ಷನ್ is equal to 70. ಓಕೆನಾ. ಅಂತಂದರೆ ಡೈನ್ ಬೈ ಸೆಂಟಿಮೀಟರ್, ಡೈನ್ ಡಿವೈಡೆಡ್ ಬೈ ಸೆಂಟಿಮೀಟರ್. ಎಸ್, ಈಗ ಅಬ್ಸರ್ವ್ ಮಾಡಿ, ಸರ್ಫೇಸ್ ಟೆನ್ಷನ್ ಆಫ್ ಎ ಲಿಕ್ವಿಡ್ ಇಸ್ 70 ಡೈನ್ ಅಂತಂದರೆ ಎಸ್ ಇಸ್ ಈಕ್ವಲ್ ಟು 70 ಡೈನ್ ಡಿವೈಡೆಡ್ ಬೈ ಸೆಂಟಿಮೀಟರ್. ಓಕೆನಾ. ಇಟ್ಸ್ ವ್ಯಾಲ್ಯೂ ಆಫ್ ಎಸ್ ಐ ಯೂನಿಟ್ 70 ಡೈನನ್ನು ನಾವೇನಂತ ಹೇಳ್ಬೋದು, 70 ಇಂಟು 10 to the power 15 minus 15 ನ್ಯೂಟನ್ ಡಿವೈಡೆಡ್ ಬೈ 10 to the power minus 2 ಮೀಟರ್ ಸೆಂಟಿಮೀಟರನ್ನು ಬರೀಬೋದು. 10 to the power minus 2 ಮೇಲೆ ಹೋದರೆ ಏನಾಗುತ್ತೆ, 10 to the power minus 3 ಆಗುತ್ತೆ. ಓಕೆನಾ. ಅಂತಂದರೆ ನ್ಯೂಟನ್ ಪರ್ ಮೀಟರ್. ಓಕೆನಾ. ಈಗ 70 ಹಾಗೆ ಉಳ್ಕೊಳ್ಳುತ್ತೆ. ಆಪ್ಷನ್ ಇದೆಯಾ ನೋಡಿ, 10 to the 7 ಇಂಟು 10 to the power minus 3 ಅಲ್ಲ ಪ್ಲಸ್ 3. ದೆನ್ ಆಪ್ಷನ್ ನಂಬರ್ ಡಿ ಈಸ್ ಅವರ್ ಆನ್ಸರ್. ಈಗ ಕರೆಕ್ಟ್ ಆನ್ಸರ ಅಂತ ಚೆಕ್ ಮಾಡೋಣ. ಕರೆಕ್ಟ್ ಆನ್ಸರ ಹೌದೋ ಇಲ್ವೋ ಅಂತ. ಎಸ್, ಈಗ ಎಸ್ ಈಕ್ವಲ್ ಟು 10 to the power minus 3 ನ್ಯೂಟನ್ ಪರ್ ಮೀಟರ್ ಬರುತ್ತೆ. ಹೌದು, ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಆಗುತ್ತೆ ಅಂತ ನಿಮಗೆ ಅಲ್ಲಿ 3 ಅನ್ನೋದಿದೆ. ಆಪ್ಷನ್ ಡಿ ಆಗಬಹುದು. ಓಕೆನಾ. 18th ಕ್ವೆಶನನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಅಸರ್ಷನ್ ಕೊಟ್ಟಿದ್ದಾರೆ. ವೆನ್ ವಿ ಚೇಂಜ್ ದ ಯೂನಿಟ್ ಆಫ್ ಮೆಷರ್ಮೆಂಟ್ ಆಫ್ ಎ ಕ್ವಾಂಟಿಟಿ ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜಸ್. ಯಾವಾಗ ನಾವು ಯೂನಿಟ್ ಆಫ್ ಮೆಷರ್ಮೆಂಟನ್ನು ಚೇಂಜ್ ಮಾಡಿದ್ರೆ ಆಫ್ ಎ ಕ್ವಾಂಟಿಟಿ, ಅದರ ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಆಗುತ್ತಂತೆ ಅಂತ ಹೇಳಿ ಕೇಳಿದ್ದಾರೆ. ಓಕೆನಾ. ಅಂತಂದರೆ ದಿಸ್ ದ ಕರೆಕ್ಟ್. ಇಲ್ಲಿ ಅಸರ್ಷನ್ನು ಕರೆಕ್ಟ್ ಇದೆ. ಯಾವಾಗ ನಾವು ಯೂನಿಟ್ ಆಫ್ ಮೆಷರ್ಮೆಂಟನ್ನು ಕ್ವಾಂಟಿಟಿಯನ್ನು ಚೇಂಜ್ ಮಾಡ್ತೀವಿ ಆಗ ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇದು ಕರೆಕ್ಟ್ ಇದೆ ಅಸರ್ಷನ್. ರೀಸನ್, ಸ್ಮಾಲರ್ ದ ಯೂನಿಟ್ ಆಫ್ ಮೆಷರ್ಮೆಂಟ್ ಸ್ಮಾಲ್ ಇದ್ದರೆ ನ್ಯೂಮರಿಕಲ್ ವ್ಯಾಲ್ಯೂ ಇಸ್ ಆಲ್ಸೋ ಸ್ಮಾಲ್ ಇರುತ್ತೆ. ದಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆನಾ. ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. 19th ಕ್ವೆಶನನ್ನು ಅಬ್ಸರ್ವ್ ಮಾಡಿ. ಫಾರ್ ದ ಗಿವನ್ ಫಿಗರ್ ಸಾಲಿಡ್ ಆ್ಯಂಗಲ್ ಡಿ ಓಮ್ ಅಂತಂದರೆ ಇದು ಯಾವುದರ ಸಿಂಬಲ್, ಸಾಲಿಡ್ ಆ್ಯಂಗಲ್. ಓಕೆನಾ. ಯಾವುದರ ಸಿಂಬಲ್ ಅದು? ಓಮ್ ಇಸ್ ದ ಸಿಂಬಲ್. ಓಮು ಸಿಂಬಲ್ ಯಾವುದ್ರದ್ದು?
ಸಾಲಿಡ್ ಆ್ಯಂಗಲ್. ಓಕೆನಾ, ಇಲ್ಲಿ ನಮಗೆ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ ಡಿ ಓಮ್ ಯಾವುದಕ್ಕೆ ಈಕ್ವಲ್ಲು ಅಂತ ಹೇಳಿ ನಾವೀಗ ಹೇಳಬೇಕು. ಅರ್ಥ ಆಯ್ತಾ? ವಿ ಕ್ಯಾನ್ ಟೆಲ್ ದಟ್ ವಿಚ್ ಈಸ್ ದ ಈಕ್ವಲ್ ಅಂತ ಹೇಳಿ. ನೋಡಿ, ಈಗ ಈ ಡಿ ಏನಿದೆ, ದಿಸ್ ಈಸ್ ಈಕ್ವಲ್ ಟು ಆರ್ ಅಂತ ಹೇಳ್ಬೋದಾ? ಡಿ ಎ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂತ ಹೇಳ್ಬಹುದಾ? ಎಸ್, ಹೇಳ್ಬೋದು. ಆದರೆ ದಟ್ ಈಸ್ ದ ಆನ್ಸರ್. ಡಿ ಎ ಬೈ ಆರ್ ಸ್ಕ್ವೇರ್ ಸ್ಟಿರೇಡಿಯನ್ ಅಂತ ಹೇಳ್ಬಹುದು. ಡಿ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಸ್ಟಿರೇಡಿಯನ್. 20th ಕ್ವೆಶನ್ ಅನ್ನು ಅಬ್ಸರ್ವ್ ಮಾಡಿ. ಕ್ವೆಶನ್ ನಂಬರ್ 21. ಮ್ಯಾಚ್ ದ ಕಾಲಮ್ 1 ವಿತ್ ಕಾಲಮ್ 2. ಕಾಲಮ್ 1 ಅಬ್ಸರ್ವ್ ಮಾಡಿದ್ರೆ ಕಾಲಮ್ 1 ಏನು ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸ್ಟಾರ್. ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಮತ್ತು ಸ್ಟಾರನ್ನು ನಾವು ನೋಡ್ತೀವಿ. ಓಕೆನಾ, ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಅದನ್ನು ಬಿಟ್ವೀನ್ ಅರ್ತ್ ಆ್ಯಂಡ್ ಸ್ಟಾರ್ ನಾವು ನೋಡೋದು ಇನ್ ದ ಲೈಟ್ ಇಯರ್. ನಾವು ಆಗಲೇ ನೋಡ್ದು ಲೈಟ್ ಇಯರ್. ಇನ್ನರ್ ಅಟಾಮಿಕ್ ಡಿಸ್ಟೆನ್ಸ್ ಇನ್ ಎ ಸಾಲಿಡ್ ಇನ್ನರ್ ಅಟಾಮಿಕ್ ಡಿಸ್ಟೆನ್ಸ್ ಅಂತಂದರೆ 1 ಆ್ಯಂಗ್ಸ್ಟ್ರಾಮ್. ಆ್ಯಂಗ್ಸ್ಟ್ರಾಮ್ ಗೊತ್ತಿದೆಯಾ? ಆ್ಯಂಗ್ಸ್ಟ್ರಾಮ್ ಆಗಲೇ ನಾವು ವಿ ಡಿಸ್ಕಸ್ಡ್ ಆಲ್ರೆಡಿ. ಆ್ಯಂಗ್ಸ್ಟ್ರಾಮ್, ಅಬೌಟ್ ಆ್ಯಂಗ್ಸ್ಟ್ರಾಮ್ ವಿ ಡಿಸ್ಕಸ್ಡ್. ವಾಟ್? 1 ಆ್ಯಂಗ್ಸ್ಟ್ರಾಮ್ ಇಸ್ ಈಕ್ವಲ್ ಟು 10 to the power minus 10 ಅಂತ ಅಂದರೆ ಇನ್ನರ್ ಅಟಾಮಿಕ್ ಡಿಸ್ಟೆನ್ಸನ್ನು ಆ್ಯಂಗ್ಸ್ಟ್ರಾಮ್. ದೆನ್ ಸೈಜ್ ಆಫ್ ದ ನ್ಯೂಕ್ಲಿಯಸ್. ಸೈಜ್ ಆಫ್ ದ ನ್ಯೂಕ್ಲಿಯಸನ್ನು ನಾವು ಅಬ್ಸರ್ವ್ ಮಾಡೋದು ಇನ್ ದ ಫರ್ಮಿ. ವೇವ್ ಲೆಂತ್ ಇನ್ ಇನ್ಫ್ರಾರೆಡ್ ಲೇಸರ್ ವೇವ್ ಲೆಂತನ್ನು ನೋಡೋದು ಮೈಕ್ರಾನ್. ಓಕೆನಾ, ವಿಚ್ ಈಸ್ ದ ಆಪ್ಷನ್? ಈಗ ನೋಡೋಣ, ಎ ಯಾವುದಕ್ಕೆ ಮ್ಯಾಚ್? A3 ಅಂತಾನೆ ಅದೊಂದೇ ಅಲ್ವಾ ಇರೋದು? ಆಪ್ಷನ್ ನಂಬರ್ ಬಿ. ಇಲ್ಲಿಗೆ ನಮ್ಮ MCQ ಪಾರ್ಟ್ ಕ್ಲೋಸ್ ಆಯಿತು. Then we are moving with the important question for your board examination from units and measurements. Now we are going to observe 10 important questions from the lesson units and measurements. Question number 1. What are fundamental units? Fundamental units ಅಂತ ಅಂದ್ರೇನು? Fundamental units are those units which can neither be derived from one another nor can they further resolved into any another units. Correct. Second question. What are derived units? The units of all such physical quantity which can be expressed in terms of the fundamental units of masses, length and time are called derived units. What is meant by unit? Unit anta andre the unit of physical quantity is a standard of the same kind chosen in order to measure the quantity. Fourth question application ತರ ಇದು ಈ ಥರ ಕ್ವೆಶನ್ಸ್ ಕೇಳ್ಬೋದು. ವಾಟ್ ಶುಡ್ ವಿ ನೋ ಇನ್ ಆರ್ಡರ್ ಟು ಮೆಷರ್ ಎ ಫಿಸಿಕಲ್ ಕ್ವಾಂಟಿಟಿ? ಆರ್ಡರ್ ಟು ನೋ ನಮ್ಮ ಫಿಸಿಕಲ್ ಕ್ವಾಂಟಿಟಿ ಬೇಕು ಅಂತಲೇ ನಮಗೇನು ಗೊತ್ತಿರಬೇಕು? ಇಟ್ ಈಸ್ ಯುವರ್ ನೆಟ್ ಆ್ಯಂಡ್ ದ ನಂಬರ್ ಆಫ್ ಟೈಮ್ಸ್ ದ ಯೂನಿಟ್ ಈಸ್ ಕಂಟೈನ್ಡ್ ಇನ್ ದ ಫಿಸಿಕಲ್ ಕ್ವಾಂಟಿಟಿ. ಎಷ್ಟು ಟೈಮ್ಸ್, ನಂಬರ್ ಆಫ್ ಟೈಮ್ ಮತ್ತು ಎಷ್ಟು ಟೈಮ್ ಇದು ಪ್ರೆಸೆಂಟ್ ಇದೆ ಅಂತ ಹೇಳಿ ಗೊತ್ತಿರಬೇಕು. Then, if the measure of physical quantity dependent upon the choice of unit, if the size of the unit used to measure the physical quantity is bigger, physical quantity ಜಾಸ್ತಿ ಇದ್ದಾಗ the numerical value of the physical quantity ಸ್ಮಾಲ್ ಇರುತ್ತೆ ಅಥವಾ ವೈಸ್ ವರ್ಸಾ ಇರುತ್ತೆ. ಓಕೆನಾ? ಹೌಎವರ್ the measure of physical quantity remains the same. How many nanometer are there in 1 meter? That is, now 1 nanometer ಅಂತಂದರೆ 1 ನ್ಯಾನೋಮೀಟರ್ ಅಂತಂದರೆ 10 to the power minus 9 meter. 1 meter ಅಂತಂದರೆ 10 to the power 9 meter. Then, how many Fermi are there in 1 meter?
1 Fermi is equal to 10 to the power minus 15 meter. Therefore 1 meter is equal to 10 to the power 15 meter ಅಂತ ಅಂದರೆ 1 ಮೀಟರ್ಗೆ ಅಂತಂದರೆ ಮೈನಸನ್ನು ತೆಗೀರಿ 15ಅನ್ನು ಹಾಕಿ. ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ನ್ಯಾನೋಮೀಟರ್ಗೂ ನೋಡ್ದು 1 ಮೀಟರ್ಗೆ 10 ಟು ದಿ ಪವರ್ 9 ಹಾಗೆ 1 ನ್ಯಾನೋಮೀಟರ್ಗೆ 10 to the power minus 9 ಇದೇ ರೀತಿ ನೋಡ್ತೀವಿ. Is light year is a unit of time? No, it is a distance. Light year is a practical unit in a distance. Then define light year. 1 light year is defined as the distance traveled by a light year in 1 year, that is 9.46 into 10 to the power 15. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅಂತ ಅಂದರೆ ವೆಲಾಸಿಟಿ ಹಾಕ್ಕೊಳ್ಳಿ ಇಂಟು ಇದು ಹೌ ಮೆನಿ ಸೆಕೆಂಡ್ಸ್ ಇನ್ 1 ಇಯರ್ ಅಂತ ಅಂದರೆ 360 ಇದು ವೆಲಾಸಿಟಿ 3 ಇಂಟು 10 ಟು ದಿ ಪವರ್ 10 ಟು ದಿ ಪವರ್ 8 ಓಕೆನಾ ಇಂಟು 365 ಡೇಸ್ 24 hours 60 minutes 60 ಸೆಕೆಂಡ್ ಹಾಕ್ಕೊಂಡು ನಮ್ಗೆ ಆನ್ಸರು ಇದು ಬರುತ್ತೆ 9.46 ಇಂಟು 10 ಟು ದಿ ಪವರ್ 15 ಬರುತ್ತೆ. ಅರ್ಥ ಆಯಿತಾ? ದೆನ್ 10th one, define astronomical unit. It is the mean distance of the sun from earth, that is 1.496 into 10 to the power 11. Okay, now we stop our concept here. In the next class we are moving on to some important other question. Thank you for watching. Bye bye.